ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಸಂಸ್ಕಾರ. ಓಕೆ, ಸೊ ಫಸ್ಟ್ ನಂದು ಐ ವಿಲ್ ಸ್ಟಾರ್ಟ್ ವಿತ್ ಕ್ವಶನ್. ನಾನೇ ಒಂದು ಕ್ವಶನಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾವಾಗಲೂ ಒಂದು ಕ್ವಶನು, ಒಂದು ಮನುಷ್ಯರಿಗೆ ಮಾರ್ನಿಂಗ್ ಯೂಟ್ಯೂಬಲ್ಲಿ ನೋಡಿದ್ರೇನು ಲೈವಲ್ಲಿ ಇರ್ತಾರೆ, ಆಫ್ಟರ್ನೂನ್ ನೋಡಿದ್ರೇನು ಲೈವಲ್ಲಿ ಇರ್ತಾರೆ, ಈವ್ನಿಂಗ್ ನೋಡಿದ್ರೇನು ಲೈವಲ್ಲಿ ಇರ್ತಾರೆ, 1 o'clock ಮೆಸೇಜ್ ಮಾಡ್ತಾ ಇರ್ತಾರೆ, ಬುಕ್ಕು ಓದ್ತಾ ಇರ್ತಾರೆ, ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ. ಇದು ಯಾರು? ಶಾಂತಲಾ ಅವ್ರಿಗೆ ಅವ್ರನ್ನ ಜೋರಾಗಿ ಚಪ್ಪಾಳೆ. ಸೊ ಶಿ ಹ್ಯಾಸ್ ಟು ಗಿವ್ ಮಿ ಆನ್ಸರ್. ಅಂದರೆ ಅವರು ನನಗೆ ಒಂದು ಉತ್ತರ ಕೊಡಬೇಕು. ಹೌ ಇಸ್ ಇಟ್ ಪಾಸಿಬಲ್? ನನಗೆ ಒಂದು ಅಸೂಯ, ಐ ಫೀಲ್ ಜೆಲಸ್. ಇನ್ನೊಂದು ಥರ ಇನ್ಸ್ಪಿರೇಷನ್ ಆಲ್ಸೋ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್ ಫಸ್ಟ್, ದೆನ್ ಐ ವಿಲ್ ಸ್ಟಾರ್ಟ್. ಅವರೇ ಆನ್ಸರ್ ಕೊಡಬೇಕು. ಸೊ ಮಾರ್ನಿಂಗ್ 4 o'clock ಎದ್ದ ತಕ್ಷಣ ಅದು ಅವರೇ ಕ್ಲಾಸ್ ಇರುತ್ತೆ, ಆಫ್ಟರ್ನೂನು ಅವ್ರದ್ದೇ ಇರುತ್ತೆ, ನೈಟು ಇರುತ್ತೆ. ಹೌ? ಸೊ ಐ ಥಿಂಕ್ ಈ ಕರ್ನಾಟಕ ಇಂಡಿಯಾ ಅಲ್ಲಿ ಜೂಮ್ ಆ ಥರ ಯೂಸ್ ಮಾಡೋರು ಯಾರು ಇಲ್ಲ. ನನ್ನ ಹೆಸರು ಡಾಕ್ಟರ್ ಹರಿಕೃಷ್ಣ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿದ್ದೀನಿ. ಸೊ ಕನ್ನಡ ಸ್ವಲ್ಪ ಗೊತ್ತು, ತೆಲುಗು ತುಂಬ ಗೊತ್ತು. ಐ ವಿಲ್ ಮಿಕ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಓಕೆನಾ? ಸೊ ಕಂಗ್ರ್ಯಾಚುಲೇಷನ್ಸ್ ಮೇಡಮ್, 1 year ಫಸ್ಟ್ ಆ್ಯನಿವರ್ಸರಿ. ಆಲ್ ಜೈ ಹೋ ಟೀಮ್ಗೆ ದೊಡ್ಡ ನಮಸ್ಕಾರ. ಇಟ್ಸ್ ನಾಟ್ ಎ ಆರ್ಡಿನರಿ ಜಾಬ್, ಗೊತ್ತಾ? ಸೊ ವಿ ಕ್ಯಾನ್ ಯೂಸ್ ದ ಟೈಮ್ ಫಾರ್ ಸೋ ಮೆನಿ ಥಿಂಗ್ಸ್. ಫ್ಯಾಮಿಲಿ ಜೊತೆ ನಾವಿರ್ಬೋದು, ನಾವು ಎಲ್ಲೋ ವೆಕೇಶನ್ಗೆ ಹೋಗ್ಬೋದು. ವಾಟ್ ಮೇಡ್ ಹರ್ ಇನ್ ಸರ್, ದಿಸ್ ಈಸ್ ಕಾಲ್ಡ್ ಸೆಲ್ಫ್ಲೆಸ್. ಕರ್ಮಯೋಗಿ ಪ್ಲಸ್ ರಾಜಯೋಗಿ, ದ ಕಾಂಬಿನೇಷನ್ ಈಸ್ ಶಾಂತಲಾ ಮೇಡಮ್. ಸೊ ತುಂಬ ಸತಿ ಹೇಳಿದ್ದೀನಿ ಅವ್ರಿಗೆ, ಮೇಡಮ್ ನೀನು ನೋಡಿದ್ರೆ ಜಲಸ್ ಬರುತ್ತೆ. ಸೊ ಇವತ್ತು ಎಷ್ಟು ಜನ ಹೊಸದಾಗಿ ಬಂದಿದ್ದಾರೆ, ವೆಲ್ಕಮ್. ಎನಿ ಪ್ರಾಕ್ಟೀಸ್ ಬಿಫೋರ್? ಇದಕ್ಕೆ ಮುಂಚೆ ಏನನ್ನ ಧ್ಯಾನ, ಭಕ್ತಿ ಮಾರ್ಗ, ಎನಿಥಿಂಗ್? ಎನಿಬಡಿ ಪ್ರಾಕ್ಟೀಸ್ಡ್? ಈ ಹೊಸದಾಗಿ ಬಂದಿರೋರು ಏನೋ ಒಂದು ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ವಾ? ಓಕೆ, ಎನಿಬಡಿ ಫಸ್ಟ್ ಟೈಮ್ ಆಯಿತು? ನೌ ಯು ಕೇಮ್ ಡೈರೆಕ್ಟ್ಲಿ ಟು ದ ರಾಜಯೋಗ, ವೆಲ್ಕಮ್. ಸೊ ಧ್ಯಾನ ಅಂದರೆ ಏನು? ಐ ವಿಲ್ ಗಿವ್ ಬ್ರೀಫ್ ಇಂಟ್ರಡಕ್ಷನ್. ಅಂದರೆ ನನ್ನ ಬಗ್ಗೆ ಒಂದು 2 minutes. ನಾನು ಸುಮಾರು ಒಂದು 22 years ಆಯಿತು. ಅಟ್ ದ ಏಜ್ ಆಫ್ 14 ನನಗೆ ತುಂಬ ಕ್ವಶನ್ಸ್ ಇತ್ತು ಒಳಗಡೆ. ನಾನು ಯಾರು? ಇದು ಕಾಮನ್ ಕ್ವಶನ್ ಅಲ್ವಾ, ಸಿಲ್ಲಿ. ಬಟ್ ಫಾರ್ ಮೀ ಇಟ್ಸ್ ವೆರಿ ಬಿಗ್ ಕ್ವಶನ್. ಯಾಕಂದರೆ ಯಾವಾಗಲೂ ಬರ್ತಾ ಇತ್ತು, ಸತ್ತೋದ್ಮೇಲೆ ಏನಾಗತ್ತೆ? ಇಫ್ ನಥಿಂಗ್ ಈಸ್ ದೇರ್, ಏನೂ ಇಲ್ಲ ಅಂದರೆ ಯಾಕೆ ಇವಾಗ ನಾನು ಜೀವನ ಮಾಡಬೇಕು? ಇವಾಗ ಬಿಟ್ಬಿಡಿದ್ರೆ ಓಕೆ ಅಲ್ವಾ? ಯಾಕೆ ಈ ಕಷ್ಟಗಳು ಸುಖಗಳು? ಸತ್ತೋದ್ಮೇಲೆ ಏನೂ ನೆನಪಿರಲ್ಲ, ಅನುಭವ ಇರಲ್ಲ, ನಾನಿರಲ್ಲ. ಅಂದರೆ ಇವತ್ತೇ ಕಂಪ್ಲೀಟ್ ಮಾಡಿದ್ರೆ ಒಳ್ಳೇದಲ್ವಾ? ಇದು ಒಂದು ಕ್ವಶನ್. ಸೊ ಇದೆಲ್ಲರಿಗೂ ಇದೆಯಾ? ಈ ಜೀವನಕ್ಕೆ ಇದನ್ನ ಪರಮಾರ್ಥ ಇದೆಯಾ? ಅರ್ಥ ಇದೆಯಾ? ಇಸ್ ದೇರ್ ಎನಿ ಪರಮಾರ್ಥ? ಇಸ್ ದೇರ್ ಎನಿ ಪರ್ಪಸ್ ಫಾರ್ ಲೈಫ್? ಈ ಥರ ಕ್ವಶನ್ಸ್ ಬರ್ತಾನೆ ಇತ್ತು. ಒಂದಿನ ಸೈಲೆಂಟ್ ಆಗಿ, ನಾನು ಧ್ಯಾನ ಮಾಡಿಲ್ಲ ಆ ಟೈಮಲ್ಲಿ, ಸುಮ್ಮನೆ ಕೂತ್ಕೊಂಡು ಸೈಲೆಂಟ್ ಆಗಿಬಿಟ್ಟಿದೆ ಅಷ್ಟೆ. ಸೊ ಶ್ವಾಸ ಅದಕ್ಕದೇ ಕಮ್ಮಿ ಆಯಿತು, ಟಕ್ ಅಂತ ಸ್ಟಾಪ್ ಆಗಿದೆ ಇಲ್ಲಿ. ಸೊ ಏನೋ ಆಗ್ತಾ ಇದೆ, ನಾನು ಏನೋ ಸಮಥಿಂಗ್ ಮ್ಯಾಡ್ ಏನೋ ಆಗ್ತಾ ಇದೆ ಅಂತ ಅಂದ್ಕೊಂಡೆ. ಬಟ್ ಭಯ ಏನೂ ಇಲ್ಲ, ಫುಲ್ ಎನರ್ಜೆಟಿಕ್, ಏನು ಪೇಯ್ನ್ ಗೀನ್ ಏನಿಲ್ಲ. ಸಡನ್ ಆಗಿ ಒಂದು ಕಾಂತಿ ಥರ ಬಂತು ಆಚೆ. ಇಟ್ ವಾಸ್ ಸೋ ಡ್ಯಾಮ್ ಬ್ರೈಟ್. ಅಂದರೆ ಎಷ್ಟು ಜ್ಯೋತಿ ರೂಪ ಅಂದರೆ ಬೆಳಗಂದ್ರೆ ಬೆಳಗು ಅದು. ಐ ವಾಸ್ ಸೀಯಿಂಗ್ ಮೈ ಸೆಲ್ಫ್. ನಾನು ನೋಡ್ತಾ ಇದ್ದೀನಿ ನನ್ನ ಬಾಡಿನ 360 degrees. ಫ್ರಂಟ್ ಅಲ್ಲ, ಬ್ಯಾಕು ಕಾಣಿಸ್ತಾ ಇದೆ, ಸೈಡು ಕಾಣಿಸ್ತಾ ಇದೆ, ಹೈಯರ್
ಅಬೌವ್ ಬಿಲೋ ಎಲ್ಲ ಕಾಣಿಸ್ತಾ ಇದೆ ವಿತ್ ಸೇಮ್ ವ್ಯೂ ಅಂದಾಗ ನನಗೆ ಒಂದು ಓಕೆ ಡನ್, ಐ ಆಮ್ ಡನ್, ಸತ್ತೋಗಿದ್ದೀನಿ. ಬಟ್ ಭಯ ಏನು ಬರ್ತಾ ಇಲ್ಲ. ಐ ವೆಂಟ್ ಆಸ್ಟ್ರಲ್ ಟ್ರಾವೆಲ್, ಎಲ್ಲ ನೋಡಿಕೊಂಡು ತುಂಬ ಪ್ರದೇಶ ನೋಡಿದೆ. ನಾನು ಸ್ಕೂಲ್ಗೆ ಹೋಗಿದ್ದೆ, ನನಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೋ ಅಲ್ಲಿ ಹೋಗಿದೆ. ದೆನ್ ವೆನ್ ಭಯ ಬಂತು, ಇಫ್ ಐ ಡೋಂಟ್ ಗೋ ಬ್ಯಾಕ್ ಟು ಮೈ ಬಾಡಿ, ಅದು ಬಾಡಿ ಇದೆ ಆಸ್ಟ್ರಲ್ ಬಾಡಿ ಅಂತ ಏನೂ ಗೊತ್ತಿಲ್ಲ ನನಗೆ, ದೇಹ ಎಲ್ಲಿತ್ತು ನೆನಪು ಬಂತು, ಅಲ್ಲಿದೆ ಅಲ್ವಾ, ಏನಾಗುತ್ತೋ ಏನೋ ಅಂತ ಭಯ ಬಂದಾಗ ಟಕ್ ಅಂತ ಬ್ಯಾಕ್ ಬಂದಿದೆ ಬಾಡಿ. ಸೊ ನಾನು ಚೆಕ್ ಮಾಡಿಕೊಂಡೆ, ಎಲ್ಲ ನೋಡಿದ್ರೆ ಎಲ್ಲ ಇದೆಯಾ ಅಂತ. ಇಟ್ ವಾಸ್ ದೇರ್, ಇಟ್ಸ್ ರಿಯಲ್. ಆ ರಿಯಾಲಿಟಿ ಇದಕ್ಕಂತ ಹೆಚ್ಚಾಗಿತ್ತು. ಇಟ್ ವಾಸ್ ಲೈಕ್ ಕಂಪ್ಲೀಟ್ ಲೈಟ್, 3D ವಿತ್ ಲೈಫ್. ಸೊ ದಟ್ ಎಕ್ಸ್ಪೀರಿಯನ್ಸ್ ಚೇಂಜ್ಡ್ ಮೈ ಲೈಫ್. ಆ ಅನುಭವದಿಂದ ಕಂಪ್ಲೀಟ್ ಲೈಫೇ ಟರ್ನ್ ಆಯಿತು. ಒಂದು ಅನುಭವ, ಒನ್ ಎಕ್ಸ್ಪೀರಿಯನ್ಸ್. ಸೊ ಆದಮೇಲೆ ತುಂಬ ಪುಸ್ತಕ ಓದಿದೆ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ, ಥರ್ಡ್ ಐ ಬಗ್ಗೆ, ನಾನು ಯಾರು, ಆಸ್ಟ್ರಲ್ ಇನ್ನೂ ಓಲ್ಡ್ಸ್ ಇದೆಯಾ, ಡೆತ್ ಆದಮೇಲೆ ಏನಾಗತ್ತೆ. ಆಲ್ಮೋಸ್ಟ್ ಒಂದು 3 years ಐ ಹ್ಯಾವ್ ಟ್ರಾವೆಲ್ಡ್ ಎವ್ರಿವೇರ್. ಬಟ್ ಇದು ಎಲ್ಲ ನಿಜಾನ ಅಂತ ಲಾಜಿಕಲ್ ಮೈಂಡ್ಗೆ ಬರುತ್ತಲ್ವಾ, ನೋಡ್ತಾ ಇದ್ದೀನಿ. ಬಟ್ ಇನ್ನೊಬ್ರಿಗೆ ಆಗಿದೆಯಾ ಅಂತಾನು ಗೊತ್ತಿಲ್ಲ. ಆ ಟೈಮಲ್ಲಿ ಅಟ್ ದ ಏಜ್ ಆಫ್ 16 to 18 ಐ ರೆಡ್ ಆಲ್ಮೋಸ್ಟ್ 2000 ಬುಕ್ಸ್. ಋಷಿಗಳದು ಯೋಗ, ಓಕೆ, ಅಷ್ಟಾಂಗ ಯೋಗ, ವೆಸ್ಟರ್ನ್ ಫಿಲಾಸಫಿ, ವಾಟ್ ಎವರ್ ಐ ರೆಡ್ ಈಚ್ ಅಂಡ್ ಎವರ್ ಬುಕ್. ಬಟ್ ನಂಗೆ ಡೌಟ್ ಬಂದಾಗ ಅದಕ್ಕೆ ಸಂಬಂಧಪಟ್ಟು ಬುಕ್ ಅದಕ್ಕದೇ ಕಾಣಿಸ್ತಾ ಇತ್ತು. ಸಮ್ ಹೌ ಇಟ್ ವಿಲ್ ಕಮ್ಸ್ ಇನ್ ಟು ಮೈ ಲೈಫ್. ಸೊ ಅದು ನನ್ನ ಜರ್ನಿ. ಸೊ ಎಲ್ಲರಿಗೂ ಇದು ಕಾಮನ್ ಅಲ್ವಾ ಅಂತ ಅವತ್ತು ಐ ವಾಸ್ ಥಿಂಕಿಂಗ್. ಎಲ್ಲರಿಗೂ ಧ್ಯಾನ ಬಗ್ಗೆ ಗೊತ್ತು, ದೇವ್ರಂದ್ರೆ ಏನೋ ಗೊತ್ತು. ಬಟ್ ದೆನ್ ಐ ರಿಯಲೈಸ್ ಸೋ ಮಚ್ ಸಫರಿಂಗ್ ಇದೆ. ಸೊ ನನ್ನ ಲೈಫಲ್ಲಿ ಒನ್ ಥಿಂಗ್ ಹ್ಯಾಸ್ ಚೇಂಜ್ಡ್ ಮೈ ಲೈಫ್. ಅಂದರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಇಷ್ಟು ಖಾರ ತಗೊಂಡಿದ್ರೆ ಸಾಕು, GERD, ಪೇಯ್ನು, ಈಸೋಫ್ಯಾಗಲ್ ರಿಫ್ಲೆಕ್ಸಸ್ ಅಂತ ಹೇಳ್ತೀವಿ, ತಡಿಸ್ಕೊಳಕ್ ಆಗ್ತಾ ಇಲ್ಲ. ಮೋಷನ್ ಟೈಮಲ್ಲಿ ಬ್ಲಡ್ ಬರ್ತಾ ಇತ್ತು, ಬ್ಲಡ್ ಮೋಷನ್ ಥರ. ವೀಕ್ಲಿ 3 times 4 times ನನಗೆ ಅದು ಬ್ಲಡ್ಡು ಕಡಿಮೆ. ಸೊ ಆ ಥರ ಆಗ್ತಾ ಇತ್ತು. ಸೊ ಅದೇ ಆಸ್ಟ್ರಲ್ ಟ್ರಾವೆಲ್ ಆದಮೇಲೆ ಒಂದು 1 month ಆದಮೇಲೆ ಆ ಸಿಂಪ್ಟಮ್ಸೇ ಇಲ್ಲ. ಸ್ಟಿಲ್ ನಾವು ಆ ಸಿಂಪ್ಟಮ್ಸೇ ಇಲ್ಲ. ಟಿಲ್ ನಾವು ಏನನ್ನ ಬಂದ್ರೇನು ಒಂದು 1/2 hour ಇರಲ್ಲ. ನನಗೆ ಜ್ವರ ಬಂದಿದ್ರೇನು, ಹೆಡ್ಡೇಕ್ ಬಂದಿದ್ರೇನು, ಈವನ್ ಬೋನ್ ಫ್ರ್ಯಾಕ್ಚರ್ ಆಗಿದ್ರೇನು ಅದಕ್ಕದೇ ಸೆಟ್ ಆಗುತ್ತೆ. ಸೊ ಇದು ಒಂದು ಓಕೆ, ಇದು ಎಲ್ಲ ಕಾಮನ್. ಬಟ್ ವಿ ಡೋಂಟ್ ಥಿಂಕ್ ಟೂ ಮಚ್. ಬಟ್ ನಮ್ಮ ಫ್ರೆಂಡು ಅವರು ಮದರ್ಗೆ ಬ್ರೈನಲ್ಲಿ ಟ್ಯೂಮರ್, ಅವ್ರಿಗೆ ಯಾರೋ ಹೇಳಿದಾರಂತೆ ಧ್ಯಾನ ಮಾಡಿ ಕಮ್ಮಿ ಆಗತ್ತೆ ಅಂತ. ಸೊ ಇನ್ನೊಂದು ಆಪ್ಷನ್ ಇಲ್ಲ, ತುಂಬ ವರ್ಷದಿಂದ ಬ್ರೈನಲ್ಲಿ ಇದೆ ಟ್ಯೂಮರ್. ಅವ್ರಿಗೆ ಓಕೆ, ಹೋಪ್ಲೆಸ್. ಡಾಕ್ಟರ್ ಹೇಳ್ತಾ ಇದ್ದಾರೆ ಲೈಫ್ ಲಾಂಗ್ ನೀವು ಫಿಟ್ಸ್ ಟ್ಯಾಬ್ಲೆಟ್ ತಗೋಬೇಕು, ಈ ಟ್ರೀಟ್ಮೆಂಟ್ನ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕು, ನೀವು TV ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಯಾರು ದೊಡ್ಡ ಏನೇನು ಸೌಂಡ್ ಬಂದ್ರೇನು ಸಾಕು ಅದು ಹೆಡ್ಡೇಕ್ ಬರುತ್ತೆ, ರೆಸ್ಟ್ಲೆಸ್ ಆಗುತ್ತೆ ಅವರು. ಸೊ ಅವರು ಒಂದು 15 days ಆದಮೇಲೆ ಫಿಟ್ಸು ಅದು ಡೈಲಿ ಬರ್ತಾ ಇತ್ತಂತೆ. ಒಂದು 15 days ಏನು ಬಂದಿಲ್ಲ. ಓಕೆ, ಇದೇನೋ ರಿಲ್ಯಾಕ್ಸೇಷನ್ ಆಗಿದೆ ಅದಕ್ಕೆ ಬರ್ತಾ ಇಲ್ಲ ಅಂತ. ಇನ್ನೊಂದು 15 days ಮಾಡಿ ಕಂಪ್ಲೀಟ್ ಹೆಡ್ಡೇಕ್ ಕಡಿಮೆ ಆಯ್ತಂತೆ. ಏನು ನನಗೆ ಹೆಡ್ಡೇಕೆ ಬರ್ತಾ ಇಲ್ಲ ಅಂತ CT ಮಾಡಿಸ್ಕೊಂಡಾಗ CTಯಲ್ಲಿ ಬ್ರೈನ್ ಟ್ಯೂಮರೇ ಇಲ್ಲ. ಸೊ ದೆನ್ ಐ ಆಮ್ ವೆರಿ ಲಾಜಿಕಲ್ ಫೆಲೋ. ಸೊ ಹೌ ಇಸ್ ಇಟ್ ಪಾಸಿಬಲ್, ಧ್ಯಾನದಲ್ಲಿ ಈ ಥರ ಆಗತ್ತಾ ಅಂತ ಐ ಸ್ಟಾರ್ಟೆಡ್ ರಿಸರ್ಚಿಂಗ್. ಅಂದರೆ ವಿ ಕ್ಯಾನ್ ಟೆಲ್, ಸುಮಾರು ಜನಕ್ಕೆ ನಾವು ಹೇಳ್ಬೋದು ಧ್ಯಾನ ಮಾಡಿದ್ರೆ ಕಮ್ಮಿ ಆಗತ್ತೆ. ತಿರ್ಗಾ ಕ್ವಶನ್ ಬರುತ್ತಲ್ವಾ, ಹೌಸ್ ಇಟ್, ಕಣ್ಮುಚ್ಕೊಂಡು ಸುಮ್ಮನೆ ಇದ್ರೆ ಯಾವ ಥರ ಹೀಲ್ ಆಗತ್ತೆ ಅಂತ. ಸೊ ಅದಕ್ಕೋಸ್ಕರ ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಆನ್ ಮೈ ಸೆಲ್ಫ್. ಏನಾಗತ್ತೆ ಅಬ್ಸರ್ವ್ ಮಾಡೋಣ. ಇನ್ನೊಬ್ರಿಗೆ ಹೇಳಬೇಕಂದ್ರೆ ಅದು ನನಗೆ ಗೊತ್ತಾಗಬೇಕು ಫಸ್ಟ್ ಅಂತ. ಸೊ ಆದಮೇಲೆ ನನಗೆ ಈ ವಿವೇಕಾನಂದ ನೋಡಿದಾರ ನೀವು? ಅವ್ರ ಬಗ್ಗೆ
ಒಂದು ಪುಸ್ತಕ ಕೊಟ್ಟಿದ್ರೆ ಹಿ ವಿಲ್ ಗಿವ್ ಬ್ಯಾಕ್ ವಿತಿನ್ ಹಾಫ್ ಆನ್ ಅವರಲ್ಲಿ ಪುಸ್ತಕ ಓದ್ತಾರೆ. ಆ ಥರ ನನಗೆ ಅದು ನ್ಯಾಚುರಲ್ ಎಬಿಲಿಟಿ ಅಂತ ಗೊತ್ತಿಲ್ಲ. ಐ ರೆಡ್ ಆಲ್ಮೋಸ್ಟ್ ಇವಾಗ 20,000 ಬುಕ್ಸ್ ಐ ರೆಡ್. ಸೊ ಅಷ್ಟು ಫಾಸ್ಟಾಗಿ ಓದ್ಬೋದು. ಇನ್ನೊಂದು, ನಿನಗೆ ಸಬ್ಜೆಕ್ಟ್ ಅರ್ಥ ಆಗಿದ್ರೆ ಯು ಕ್ಯಾನ್ ರೀಡ್ ಲೈಕ್ ದಿಸ್. ಇನ್ನೊಂದು ಕ್ವಾಂಟಮ್ ಸ್ಪೀಡ್ ರೀಡಿಂಗ್ ಅಂತ ಗೊತ್ತಾ ಯಾರಿಗನ್ನ? QSR ಕ್ವಾಂಟಮ್ ಸ್ಪೀಡ್ ರೀಡಿಂಗ್ ಅಂದರೆ ನೀವು ಪುಸ್ತಕ ಒಂದು 10 ಮಿನಿಟ್ಸಲ್ಲಿ ಓದ್ಬೋದು. 200 ಪೇಜಸ್ನ 10 ಮಿನಿಟ್ಸ್. ದಟ್ ಈಸ್ ಕಾಲ್ಡ್ ಕ್ವಾಂಟಮ್ ಸ್ಪೀಡ್ ರೀಡಿಂಗ್. ಅದು ಆಲ್ರೆಡಿ ಪ್ರೂವ್ಡ್ ಸಬ್ಜೆಕ್ಟ್. ಕಣ್ಣು ಕ್ಲೋಸ್ ಮಾಡಿ ಬ್ಲೈಂಡ್ ಆಗಿ ನೀವು ಕಲರ್ಸ್ ನೋಡ್ಬೋದು. ಓಕೆ, ಇದೆಲ್ಲ ಹೇಗೆ ಸಾಧ್ಯ ಅಂತ ರಿಸರ್ಚ್ ಸ್ಟಾರ್ಟ್ ಮಾಡಿ ಧ್ಯಾನದಲ್ಲಿ ಏನಾಗುತ್ತೆ ಅಂತ ಒಂದು ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಅದು ಸ್ಟಾರ್ಟ್ ಮಾಡಿದರೆ ಮಿನಿಮಮ್ ಐ ನೀಡ್ 3 hours. ಸೊ ವಿಲ್ ಡಿಸ್ಕಸ್ ಬುಲೆಟ್ ಪಾಯಿಂಟ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.